ಪ್ರಥಮ PUCಯ ಅರ್ಥಶಾಸ್ತ್ರ ಅಧ್ಯಾಯ 5ರಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು. ಈ ಒಂದು 4ನೇ ವಿಡಿಯೋ ಆಗಿರ್ತಕ್ಕಂಥದ್ದು. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ತಾವು ಯಾರು ಹೊಸಬ್ರು ನಮ್ಮ ಚಾನೆಲ್ಗೆ ವೀಕ್ಷಿಸ್ತಾ ಇದ್ದೀರಿ ಅಂಥವರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನಮ್ಮ ವಿಡಿಯೋಗಳನ್ನು ತಮಗೆ ಬಂದು ತಲುಪುತ್ತವೆ. ಈಗ ವಿಡಿಯೋದಲ್ಲಿ ಫಸ್ಟ್ ಬಹುಲಕ ಅಥವಾ ರೂಢಿ ಬೆಲೆ ಮೋಡ್. ಕೆಲವು ಸಲ ಶ್ರೇಣಿಯೊಂದರ ವಿಶಿಷ್ಟ ಬೆಲೆಯನ್ನು ಅಥವಾ ಇತರ ಪ್ರಾಪ್ತಾಂಕಗಳಿಂದ ದಟ್ಟವಾಗಿ ಸುತ್ತುವರೆದಿರುವ ಬೆಲೆಯನ್ನು ಕಂಡುಹಿಡಿಯಲು ನೀವು ಆಸಕ್ತರಾಗಬಹುದು. ಉದಾಹರಣೆಗೆ, ಉತ್ಪಾದಕನೊಬ್ಬನು ಗರಿಷ್ಠ ಬೇಡಿಕೆ ಇರುವ ಶೂನ ಗಾತ್ರವನ್ನು ಅಥವಾ ಆಗಾಗ್ಗೆ ಹೆಚ್ಚು ಬೇಡಿಕೆ ಇರುವ ವಿಶಿಷ್ಟ ಶೈಲಿಯ ಶರ್ಟಿನ ಬಗ್ಗೆ ತಿಳಿಯಲು ಇಚ್ಛಿಸಬಹುದು. ಇಲ್ಲಿ ರೂಢಿ ಬೆಲೆ ಅತ್ಯಂತ ಸೂಕ್ತವಾದ ಮಾಪನವಾಗಿದೆ. ಈ ಬಹುಲಕ ಅಥವಾ ಮೋಡ್ ಎಂಬ ಪದವನ್ನು ಈ ಫ್ರೆಂಚ್ ಭಾಷೆಯ ಲಾ ಮೋಡ್ ಎಂಬ ಪದದಿಂದ ಪಡೆಯಲಾಗಿದ್ದು, ಇದು ವಿತರಣೆಯೊಂದರ ಅತ್ಯಂತ ಪ್ರಚಲಿತ ಬೆಲೆಯನ್ನು ವ್ಯಕ್ತಪಡಿಸುತ್ತದೆ. ಏಕೆಂದರೆ ಈ ಬೆಲೆಯಲ್ಲಿ ಶ್ರೇಣಿಯಲ್ಲಿ ಅತ್ಯಂತ ಹೆಚ್ಚು ಸ್ವಲ್ಪ ಪುನರಾವರ್ತನೆ ಆಗಿರುತ್ತದೆ. ಶ್ರೇಣಿಯೊಂದರ ಪ್ರಾಪ್ತಾಂಕಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವ ದತ್ತ ಪ್ರಾಪ್ತಾಂಕವೇ ರೂಢಿ ಬೆಲೆ. ಇದನ್ನು MO ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ. ಈ ರೂಢಿ ಬೆಲೆ ಲೆಕ್ಕಾಚಾರ ಕಂಪೋಸಿಷನ್ ಆಫ್ ಮೋಡ್ ಅಂತಕ್ಕಂಥದ್ದು ಈ ಒಂದು 1, 2, 3, 4, 4, 5 ಎಂಬ ಗುಂಪಿನ ದತ್ತಾಂಶಗಳನ್ನು ಪರಿಗಣಿಸಿ, ಈ ದತ್ತಾಂಶದಲ್ಲಿ ಬಹುಲಕವು 4 ಆಗಿದೆ. ಏಕೆಂದರೆ 4 ಎಂಬುದು ಹೆಚ್ಚು ಸಲ, ಅಂದರೆ 2 ಸಲ ಪುನರಾವರ್ತನೆ ಆಗಿರುತ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ರೂಢಿ ಬೆಲೆ 4 ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಉದಾಹರಣೆ ಮುಖಾಂತರ ತಮಗೆ ಹೇಳ್ತಕ್ಕಂಥದ್ದು. ಈ ಕೆಳಗಿನ ಪೂರ್ಣಾಂಕ ಶ್ರೇಣಿಯನ್ನು ಗಮನಿಸಿ. ಚಲಕಗಳು 10, 20, 30, 40, 50. ಆವೃತ್ತಿ ಸಂಖ್ಯೆಗಳು 2, 8, 20, 10, 5. ಇಲ್ಲಿ ಅತ್ಯಂತ ಗರಿಷ್ಠ ಆವೃತ್ತಿಯು 20 ಆಗಿರುವುದರಿಂದ ಬಹುಲಕದ ಬೆಲೆಯು 30 ಆಗಿದೆ. ಉದಾಹರಣೆಗೆ, ಬಹುಲಕದ ಮೌಲ್ಯ ಒಂದೇ ಆಗಿರುವುದರಿಂದ ಇದನ್ನು ಏಕಾತ್ಮಕ ಬಹುಲಕ, ಏಕ ರೂಢಿ ಬೆಲೆ, ಯುನಿಮೋಡ್ ಕರೆಯಲಾಗುತ್ತದೆ. ಆದರೆ ಅಂಕಗಣಿತ ಸರಾಸರಿ ಮತ್ತು ಮಧ್ಯಾಂಕಗಳಂತೆ ಬಹುಲಕವು ಒಂದೇ ಇರಬೇಕೆಂಬುದಿಲ್ಲ. ದತ್ತಾಂಶಗಳಲ್ಲಿ 2 ಬಹುಲಕಗಳನ್ನು ದ್ವಿಬಹುಲಕ ಬಿ ಮೋಡ್ ಅಂತ ಕರಿತೇವೆ, ಅಥವಾ 2ಕ್ಕಿಂತ ಹೆಚ್ಚು ಬಹುಲಕಗಳು ಮಲ್ಟಿ ಮೋಡ್ ಇರಬಹುದು. ವಿತರಣೆಯಲ್ಲಿ ಯಾವುದೇ ಮೌಲ್ಯವು ಪುನರಾವರ್ತನೆ ಆಗದಿರುವುದರಿಂದ ಬಹುಲಕವು ಇಲ್ಲದೆಯೂ
ಸಾಧ್ಯತೆ ಇರಬಹುದು. ಉದಾಹರಣೆಗೆ ನೋಡಿ, 1 1 2 2 3 3 4 4 ಈ ಶ್ರೇಣಿಗಳಲ್ಲಿ ಬಹುಲಕ ಇಲ್ಲ. ಇಲ್ಲಿ ಏಕ ಬಹುಲಕ ದತ್ತಾಂಶ, ಇದಕ್ಕೆ ನಾವು ವೇರಿಯೇಬಲ್ ಇಲ್ಲಿ ಫ್ರೀಕ್ವೆನ್ಸಿ ಅಂತ ನಾವು ಕರಿತೇವೆ ಏಕ ಬಹುಲಕ ದತ್ತಾಂಶದಲ್ಲಿ. ಇಲ್ಲಿ ನೋಡಿ, ಆವೃತ್ತಿಗಳು ಎರಡು ಈ ರೀತಿ ಆವೃತ್ತಿಗಳನ್ನು ಇರ್ತಕ್ಕಂಥದ್ದು. ಇಲ್ಲಿ ಅತಿ ಹೆಚ್ಚು ಏಕ ಬಹುಲಕದಲ್ಲಿ ಹೊಂದಿರತಕ್ಕಂಥ ಯಾವುದು ಅಂತಂದರೆ ಇಲ್ಲಿ 20 ಅಂತಕ್ಕಂಥ 20 ಎದುರುಗಡೆ ಅತಿ ಎತ್ತರವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರ ನಂತರ 40 ಮತ್ತು 50 ಇದು ಒಂದು ಏಕ ಬಹುಲಕಕ್ಕೆ ಎಕ್ಸಾಂಪಲ್. ಅದೇ ರೀತಿ ದ್ವಿಬಹುಲಕ ದತ್ತಾಂಶ ಅಥವಾ ಬಾಯ್ ಮೋಡ್ ಡಾಟಾ ಅಂತ ಕರೀತೇವೆ. ಇಲ್ಲಿ ಸತತ ಶ್ರೇಣಿಗಳು, ಈ ಸತತ ಆವೃತ್ತಿಯ ಶ್ರೇಣಿಗಳಲ್ಲಿ ಹೆಚ್ಚು ಆವೃತ್ತಿ ಇರುವ ವರ್ಗವು ಬಹುಲಕ ವರ್ಗವಾಗಿರುತ್ತದೆ. ಇಲ್ಲಿ ಈ ಕೆಳಗಿನ ಸೂತ್ರ ಉಪಯೋಗಿಸಿ ಬಹುಲಕವನ್ನು ಲೆಕ್ಕಾಚಾರ ಮಾಡಬಹುದು. MO ಅಂತಂದರೆ ನಿಮಗೆ ಈಗ ತಾನೇ ಹೇಳಿರ್ತಕ್ಕಂಥದ್ದು ಮೋಡ್ ಈಕ್ವಲ್ ಟು L ಪ್ಲಸ್ D1 ಡಿವೈಡೆಡ್ ಬೈ D ಪ್ಲಸ್ D2 ಇಂಟು H. ಈ ಒಂದು L1 ಅಂತಂದರೆ ಬಹುಲಕವಿರುವ ವರ್ಗದ ಕೆಳಮಿತಿ, D1 ಈಕ್ವಲ್ ಟು ಅಂದರೆ ಬಹುಲಕವಿರುವ ವರ್ಗದ ಆವೃತ್ತಿ ಮತ್ತು ಬಹುಲಕವಿರುವ ವರ್ಗದ ಹಿಂದಿನ ಆವೃತ್ತಿಯ ನಡುವಿನ ವ್ಯತ್ಯಾಸ ಪರಿಗಣಿಸದೆ. D2 ಅಂದರೆ ಈಕ್ವಲ್ ಟು ಬಹುಲಕವಿರುವ ವರ್ಗದ ಆವೃತ್ತಿ ಮತ್ತು ಬಹುಲಕವಿರುವ ವರ್ಗದ ನಂತರದ ಆವೃತ್ತಿ ನಡುವಿನ ವ್ಯತ್ಯಾಸ, ಚಿಹ್ನೆಯನ್ನು ಪರಿಗಣಿಸದೆ. H ಅಂದರೆ ಈಕ್ವಲ್ ಟು ವಿತರಣೆಯ ವರ್ಗಾಂತರಗಳು. ಈ ಒಂದು ಸತತ ಶ್ರೇಣಿಯಲ್ಲಿ ಬಹುಲಕವನ್ನು ಕಂಡುಹಿಡಿಯಲು ವರ್ಗಾಂತರಗಳು ಸಮವಾಗಿರಬೇಕು ಅಥವಾ ಶ್ರೇಣಿಯು ವಿಮುಕ್ತವಾಗಿರಬೇಕು. ಒಂದು ಮಧ್ಯ ಬಿಂದುವನ್ನು ನೀಡದೆ ವರ್ಗಾಂತರವನ್ನು ಪಡೆಯಲಾಗುತ್ತದೆ. ಉದಾಹರಣೆಗೆ, ಈ ಕೆಳಗಿನ ದತ್ತಾಂಶಗಳಿಂದ ಬಹುಲಕ ಕಾರ್ಮಿಕರ ಕುಟುಂಬಗಳ ಮಾನಸಿಕ ಆದಾಯವನ್ನು ಲೆಕ್ಕಾಚಾರ ಮಾಡಿ. ಸಂಚಿತ ಆವೃತ್ತಿ ವಿತರಣೆಗಿಂತ ಕಡಿಮೆ ಇರುವ ಪ್ರತಿ ತಿಂಗಳ ಆದಾಯ ಬ್ರ್ಯಾಕೆಟ್ದಲ್ಲಿ ರೂಪಾಯಿಗಳಲ್ಲಿ ನೋಡಿ, ಪ್ರತಿ ತಿಂಗಳ ಆದಾಯ ಒಂದು ಕಾಲಮ್ ಇದೆ. ಅದೇ ರೀತಿ ಸಂಚಿತ ಆವೃತ್ತಿಯ ಒಂದು ಕಾಲಮ್ ಇದೆ. 50ಕ್ಕಿಂತ ಕಡಿಮೆ 97, 40ಕ್ಕಿಂತ ಕಡಿಮೆ 95, 40ಕ್ಕಿಂತ ಕಡಿಮೆ 90, 35ಕ್ಕಿಂತ ಕಡಿಮೆ 80, 30ಕ್ಕಿಂತ ಕಡಿಮೆ 60, 25ಕ್ಕಿಂತ ಕಡಿಮೆ 30, 20ಕ್ಕಿಂತ ಕಡಿಮೆ 12, 15ಕ್ಕಿಂತ ಕಡಿಮೆ 4. ನೀವು ನೋಡಿದಂತೆ ಇದು ಒಂದು ಸಂಚಿತ ಆವೃತ್ತಿಯ ವಿತರಣೆಯ ಸಂಗತಿಯಾಗಿದೆ. ನೀವು ಬಹುಲಕವನ್ನು ಕಂಡುಹಿಡಿಯಲು ಇದನ್ನು ಹೊರತಾದ ಸರಣಿಗಳಾಗಿ ಪರಿವರ್ತಿಸಬೇಕಾಗುತ್ತದೆ. ಈ ಉದಾಹರಣೆಯಲ್ಲಿ ಸರಣಿಗಳು ಅವರೋಹಣ ಕ್ರಮದಲ್ಲಿವೆ. ಈ ಬಹುಲಕ ವರ್ಗವನ್ನು ನಿರ್ಧರಿಸಲು ಈ ಕೋಷ್ಟಕವನ್ನು ಸಾಧಾರಣ ಆವೃತ್ತಿ ಕೋಷ್ಟಕವಾಗಿ ಪರಿವರ್ತಿಸಬೇಕಾಗುತ್ತದೆ. ಕೋಷ್ಟಕ 5.7 ಕೋಷ್ಟಕ 5.7ರಲ್ಲಿ
ಸಮೂಹ ಕೋಷ್ಟಕ ಗ್ರೂಪಿಂಗ್ ಡಾಟ್ ಟೇಬಲ್ ಅಂತ ಕರಿತೇವೆ. ಇದಕ್ಕೆ ನಾವು ಗ್ರೂಪಿಂಗ್ ಟೇಬಲ್ ನೋಡಿ 45 ಮತ್ತು 50 ಮಧ್ಯದಲ್ಲಿ 97 ಮತ್ತು -95 ಈ ಎರಡರ 97ರಲ್ಲಿ 95 ಕಳೆದ್ರೆ 2 ಡಿಫ್ರೆನ್ಸ್ ಬರ್ತಕ್ಕಂಥದ್ದು ವ್ಯತ್ಯಾಸವನ್ನು ಕಂಡುಹಿಡಿಯೋದು. ಅದೇ ರೀತಿಯಾಗಿ 40 45ರಲ್ಲಿ 95 90 ಇದು 5 ವ್ಯತ್ಯಾಸ ಬರ್ತಕ್ಕಂಥದ್ದು. 35 40ರಲ್ಲಿ 90 80 10 ವ್ಯತ್ಯಾಸ ಬರ್ತಕ್ಕಂಥದ್ದು. 30 ಮತ್ತು 35ರಲ್ಲಿ 80 -60 20 ವ್ಯತ್ಯಾಸ ಬರ್ತಕ್ಕಂಥದ್ದು. 25 -30ರಲ್ಲಿ 60 -30 ವ್ಯತ್ಯಾಸ ಬರ್ತಕ್ಕಂಥದ್ದು. 20 -25ರಲ್ಲಿ 30 -12 18 ಬರ್ತಕ್ಕಂಥದ್ದು. 15 20 ಅಷ್ಟರಲ್ಲಿ 12 -4 8 ಬರ್ತಕ್ಕಂಥದ್ದು. 10 -5ರಲ್ಲಿ 4 ಬರ್ತಕ್ಕಂಥದ್ದು. ಈ ರೀತಿ ನಮ್ಮ ಸಮೂಹ ಕೋಷ್ಟಕವನ್ನು ಈ ಎರಡರ ನಡುವಿನ ವ್ಯತ್ಯಾಸವನ್ನು ಕಂಡು ಹಿಡಿದಾಗ ಇಲ್ಲಿ ಬಹುಲಕ ನೋಡಿ ಈ ಬಹುಲಕ ಬೆಲೆಯು 20 25ರ ವರ್ಗದಲ್ಲಿದೆ. 25 ಮತ್ತು 30ರ ವರ್ಗದಲ್ಲಿ ಬಹುಲಕ. ಯಾಕಂದರೆ ಇಲ್ಲಿ ಈ ಡಿಫರೆನ್ಸ್ 60 -30 30ರಲ್ಲಿ ವ್ಯತ್ಯಾಸ ಅಂದರೆ ಬಹು ಸಲ ಪುನರಾವರ್ತನೆ ಆಗಿರ್ತಕ್ಕಂಥ ಒಂದು ದತ್ತಾಂಶ 30 ಆಗಿರ್ತಕ್ಕಂಥದ್ದು. ಈ ತನಿಖೆಯಿಂದ ಬೈ ಇನ್ಸ್ಪಿರೇಷನ್ ಇದೇ ಬಹುಲಕವಿರುವ ವರ್ಗವೆಂದು ತಿಳಿಯಲಾಗುತ್ತದೆ. ಈಗ L = 25, D1 = 30 - 18 ಈ ಒಂದು =12 30 - 18 ಡಿಫ್ರೆನ್ಸ್ 12. D2 = 30 - 20 10 ಮತ್ತು H = 5. ಇದು ನಾನು ಈಗ ತಾನೇ L1 ಅಂದರೆ ಏನು ಅಂತ ತಮಗೆ ಇಲ್ಲಿ ಹೇಳಿದೆ. L1 ಅಂದರೆ ಬಹುಲಕವಿರುವ ವರ್ಗದ ಕೆಳಮಿತಿ. D1 ಅಂತಂದರೆ ಬಹುಲಕವಿರುವ ವರ್ಗದ ಆವೃತ್ತಿ ಮತ್ತು ಬಹುಲಕವಿರುವ ವರ್ಗದ ಹಿಂದಿನ ಆವೃತ್ತಿಯ ನಡುವಿನ ವ್ಯತ್ಯಾಸ. D1 ಅಂತಂದರೆ ಇಲ್ಲಿ 12 ಅಂತಕ್ಕಂಥದ್ದು. D2 ಅಂತಂದರೆ ಬಹುಲಕವಿರುವ ವರ್ಗದ ಆವೃತ್ತಿ ಮತ್ತು ಬಹುಲಕವಿರುವ ವರ್ಗದ ನಂತರದ ಆವೃತ್ತಿ ನಡುವಿನ ವ್ಯತ್ಯಾಸ ಚಿಹ್ನೆ ಪರಿಗಣಿಸದೆ ಇರ್ತಕ್ಕಂಥದ್ದು 10. ಇಲ್ಲಿ H ಅಂತಂದರೆ ವಿತರಣೆ ವರ್ಗಾಂತರ. ಅಂದರೆ ಈ 40 ಮತ್ತು 50ರ ನಡುವೆ ಪ್ರತಿಯೊಂದು ಗುಂಪು ಆದಾಯ ಗುಂಪಿನಲ್ಲಿ 5 ಇದೆ. ಆ ಕಾರಣಕ್ಕಾಗಿ ನಾವು H = 5 ಅಂತ ಕರಿತೇವೆ. ಈ ಸೂತ್ರವನ್ನು ಉಪಯೋಗಿಸಿ ಬಹುಲಕವನ್ನು ಬೆಲೆ ಕಂಡು ಹಿಡಿಯಬಹುದು. ಇಲ್ಲಿ ನೋಡಿ ಸೂತ್ರ MO mod = L plus D1 divided by D1 plus D2 = H. ಈ ಸೂತ್ರ ಪ್ರಕಾರ ನಾವು ಬಿಡಿಸ್ಕೊಂಡಿರ್ತಕ್ಕಂಥ ಡಾಟಾ ಇಲ್ಲಿ ನಿಮಗೆ ಹೇಳಿರ್ತಕ್ಕಂಥದ್ದು. L ಅಂತಂದರೆ MO = L ಅಂತಂದರೆ 25
ಇಲ್ಲಿ D2 ಅಂತಂತಂದರೆ 12 L ಅಂತಂದರೆ 25 ಪ್ಲಸ್ D2 ಅಂತಂದರೆ 30 ಮೈನಸ್ 18 ತೆಗೆದ ಇಲ್ಲಿ 12 ಬರ್ತಲ್ಲ, ಇಲ್ಲಿ 12 ಇಲ್ಲಿ ಕೂಡ D2 ಅಂದರೆ 12 ಇಲ್ಲಿ D1 ಅಂತಂದರೆ ಮತ್ತೆ ಕೆಳಗಡೆ ಭಾಗಿಸು 12 ಪ್ಲಸ್ D2 ಅಂತಂದರೆ ಈ ಒಂದು 30ರಲ್ಲಿ ಮೈನಸ್ 20 ಕಳೆದಾಗ 10 ಇಂಟು H ಅಂತಂದರೆ ವರ್ಗಾಂತರ 5. ಇಲ್ಲಿ ನೋಡಿ, ಇದನ್ನು ನಾವು ಈ ರೀತಿಯಲ್ಲಿ ಲೆಕ್ಕ ಮಾಡಬಹುದು. ಹನ್ನೆರಡು ಈ 12 ಮತ್ತು ಇಂಟು 5, 12 5ಲೇ ಎಷ್ಟಾಗುತ್ತೆ? 60 ಭಾಗಿಸು 22. ಈ ಒಂದು ಆನ್ಸರ್ 2.72 ಬರ್ತಕ್ಕಂಥದ್ದು. ಈ 2.72 ಪ್ಲಸ್ 25 ಇವೆರಡನ್ನು ಕೂಡಿಸಿದ್ರೆ ಈ 2.72 ಮತ್ತು ಪ್ಲಸ್ 25 ಅನ್ನು ಕೂಡಿಸಿದ್ರೆ ರೂಪಾಯಿ 27.273. ಹೀಗೆ ಬಹುಲಕ್ಕ ಇರುವ ಕಾರ್ಮಿಕರ ಒಟ್ಟು ಮಾಸಿಕ ಆದಾಯ ರೂಪಾಯಿ 27.273 ಆಗಿರ್ತಕ್ಕಂಥದ್ದು. ಈ ಇಲ್ಲಿ ಅಂಕಗಣಿತ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಸಾಪೇಕ್ಷ ಸ್ಥಾನ ರಿಲೇಟಿವ್ ಪೊಸಿಷನ್ ಆಫ್ ದ ಅರ್ಥಮೆಟಿಕ್ ಮೀನ್ ಮೀಡಿಯಾ ಆ್ಯಂಡ್ ಮೋಡ್. ಈ ಒಂದು ವೇಳೆ ಅಂಕಗಣಿತ ಸರಾಸರಿ ಈಕ್ವಲ್ ಟು ME ಅಂತ ಕರಿತೇವೆ, ಮಧ್ಯಾಂಕಕ್ಕೆ ಈಕ್ವಲ್ ಟು MI ಅಂತ ಕರಿತೇವೆ, ಬಹುಲಕಕ್ಕೆ ಈಕ್ವಲ್ ಟು MO. ಈ ಮೂರು ಮಾಪನಗಳು ಸಾಪೇಕ್ಷ ಗಾತ್ರ MIಕ್ಕಿಂತ ME ದೊಡ್ಡದಿದೆ ಮತ್ತು MOಕ್ಕಿಂತ MI ದೊಡ್ಡದಿದೆ, ಅಥವಾ MEಕ್ಕಿಂತ MI ದೊಡ್ಡದಿದೆ, MIಕ್ಕಿಂತ MO ದೊಡ್ಡದು ಆಗಿರುತ್ತದೆ. ಈ ಪ್ರತ್ಯಯಗಳನ್ನು
ವರ್ಣಮಾಲೆ ಕ್ರಮಾನುಸಾರ ಸೇರಿಸುವುದು, ಆಲ್ಫಾಬೆಟಿಕ್ ಆರ್ಡರ್. ಮಧ್ಯಾಂಕ ಯಾವಾಗಲೂ ಅಂಕಗಣಿತ ಸರಾಸರಿ ಮತ್ತು ಬಹುಲಕದ ನಡುವೆ ಇರುತ್ತದೆ. ಈ ಚಾಪ್ಟರ್ ಕೊನೆಯ ಅಂಶ ಉಪಸಂಹಾರ ಅಥವಾ ಕನ್ಕ್ಲೂಷನ್ ಅಂತ ಕರೀತೇವೆ. ಈ ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸುವುದಕ್ಕಾಗಿ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳನ್ನು ಬಳಸಲಾಗುತ್ತದೆ. ಇದು ಯಾವುದೇ ಬಗೆಯ ದತ್ತಾಂಶಗಳನ್ನು ಒಂದು ಪ್ರಾತಿನಿಧಿಕ ಮೌಲ್ಯದಿಂದ ಸ್ಪಷ್ಟವಾಗಿ ವಿವರಿಸುತ್ತದೆ. ಅಂಕಗಣಿತ ಸರಾಸರಿಯನ್ನು ಸಾಮಾನ್ಯವಾಗಿ ಹೆಚ್ಚು ಬಳಸಲಾಗುತ್ತದೆ. ಇದು ದತ್ತಾಂಶಗಳ ಎಲ್ಲ ಪ್ರಾಪ್ತಾಂಕಗಳನ್ನು ಆಧರಿಸಿದ್ದು ಅದರ ಲೆಕ್ಕಾಚಾರ ಮಾಡಲು ಸರಳ ವಿಧಾನವಾಗಿದೆ. ಆದರೆ ಇದು ಕಡೆಯ ಮೌಲ್ಯ, ಈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳಿಂದ ಪ್ರಭಾವಿತಗೊಳ್ಳುತ್ತದೆ. ಇಂಥ ಪ್ರಾಪ್ತಾಂಕಗಳನ್ನು ಒಳಗೊಂಡ ದತ್ತಾಂಶಗಳಿಗೆ ಮಧ್ಯಾಂಕ ಉತ್ತಮ ವಿಧಾನವಾಗಿದೆ. ಬಹುಲಕವು ಸಾಮಾನ್ಯವಾಗಿ ಗುಣಾತ್ಮಕ ಲಕ್ಷಣಗಳ ದತ್ತಾಂಶಗಳನ್ನು ವಿವರಿಸಲು ಬಳಸಲಾಗುತ್ತದೆ. ಮಧ್ಯಾಂಕ ಬಹುಲಕ ಸುಲಭವಾಗಿ ರೇಖಾಚಿತ್ರದ ಮೂಲಕವೂ ಲೆಕ್ಕಾಚಾರ ಮಾಡಬಹುದು. ತೆರೆದ ಎಲೆಯ ವಿತರಣೆ ಓಪನ್ ಎಂಡೆಡ್ ಡಿಸ್ಟ್ರಿಬ್ಯೂಷನ್ಗಳಲ್ಲಿಯೂ ಕೂಡ ಅವುಗಳನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದಾಗಿದೆ. ಹೀಗಾಗಿ ದತ್ತಾಂಶಗಳ ವಿತರಣೆ, ಸ್ವರೂಪ ಮತ್ತು ವಿಶ್ಲೇಷಣೆಯ ಉದ್ದೇಶ ಆಧಾರದ ಮೇಲೆ ಯಾವ ಸರಿಯಾಗಿ ಸೂಕ್ತವೆಂದು ಆಯ್ಕೆ ಮಾಡಿಕೊಳ್ಳೋದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ಹೇಳುವುದರ ಮುಖಾಂತರ ಈ